ನೋಡ್ರಿ, ಚಲನಚಿತ್ರ ನಟರು ಅಂದರೆ ಈ ರಾಜ್ಯದ ಆಸ್ತಿ. ಇವತ್ತೊಂದು ಕಾಟೇರ ಅಂದ್ರೆ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂಥದ್ದು. ಇಂಥ ಸಂದರ್ಭದಲ್ಲಿ ಯಾವ್ದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರುವಂಥದ್ದಲ್ಲ. ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದರೆ ಒಂದು ದಿನಕ್ಕೆ 1 ಲಕ್ಷ ಜನಕ್ಕೆ ನೀವು ನೋಟಿಸ್ ಕೊಡಬೇಕು. 1 ಲಕ್ಷ ಜನನ ನೀವು ಸ್ಟೇಷನ್ಗೆ ಕರಿಬೇಕು. ಚರ್ಚ್ ಶೀಟಲ್ಲಿ 3 ಗಂಟೆವರೆಗೂ ನಡೀತಾ ಇರ್ತದೆ. ಯಾಕೆ ಕೇಳಲ್ಲ ನೀವು ಯಾರನ್ನು? ಕೊಡಿ ನೋಟಿಸ್. ಹಂಗಾರೆ ಇವತ್ತು ಶನಿವಾರ ಅಲ್ಲ, ಇದು ಹಿಡ್ಕೊಂಡು ನಿಂತ್ಕೊಳ್ಳಿ. ರಾತ್ರಿ ಹೊತ್ತು ಯಾರ್ಯಾರು ಊಟಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೊಡಿ ನೋಟಿಸು. ಇದು ರಾಂಗ್. ದರ್ಶನ್ನ, ಡಾಲಿ ಧನಂಜಯನ್ನ ಸ್ಟೇಷನ್ಗೆ ಕರೆಸಿದ್ದು ತಪ್ಪೋದು. ಅವ್ರು ಊಟಕ್ಕೆ ಹೋಗಿದ್ದಾರೆ. ನೀನು 3:30ವರೆಗೂ ಪಬ್ನ ನಡೆಸೋದಕ್ಕೆ ಬಿಟ್ಟಿದ್ದು ತಪ್ಪು. ಯಾಕೆ ನಡ್ಸೋಕೆ ಬಿಟ್ರು ಅವರು? ಅಬ್ಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾಯಿದ್ರು? ಪೊಲೀಸ್ ಇನ್ಸ್ಪೆಕ್ಟರ್ ಏನೋ? ಈಗ ಅಲ್ಲಿ CC ಕ್ಯಾಮ್ರಾಗಳಿದೆ, ಲೈಟ್ ಏನು ಅದೇನು ಮೂಲೆ ಒಳಗಡೆ ಇದೆಯಾ, ಮೈನ್ ರೋಡಲ್ಲಿದೆ, ಲೈಟ್ ಹಾಕಿರ್ತಾರೆ. ಪೊಲೀಸ್ನವ್ರು ಏನು ಮಾಡ್ತಿದ್ರು? ಲೈಟ್ ಇದೆ, ಏನಿದೆ, 1 ಗಂಟೆ ಮೇಲೆ ಇದು ಯಾಕೆ ನಡೀತಾ ಇದೆ ಅಂತ ಹೋಗ್ಬೇಕಾಗಿತ್ತು. 1 ಗಂಟೆಗೆ ಹೋಗಿ ಮುಚ್ಚಿಸ್ಬೇಕಾಗಿತ್ತು. ಏನು ಅದೇನು ದೂರ ಇಲ್ವಲ್ಲ? ಅಲ್ಲೇ ನಿಮ್ಮದು ಪೊಲೀಸ್ ಚೌಕಿ ಇದೆ, ಇನ್ಫಾರ್ಮೇಷನ್ ತಗೋಬೇಕಲ್ಲ. ದಿಸ್ ಇಸ್ ರಾಂಗ್. ಈ ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರು, ACP, DCPಯನ್ನು 24 ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು. ಅವ್ರದ್ದು ತಪ್ಪದು. ಇವತ್ತು 3:30 ಗಂಟೆವರೆಗೂ ನಡೆಯೋಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾರಲ್ಲಪ್ಪ, ಆ ವಿಡಿಯೋ ರಿಲೀಸ್ ಮಾಡಿ. ಇಷ್ಟು ಗಂಟೆಗೆ ನಾವು ಹೋಗಿದ್ವಿ, ಇಲ್ಲಿದ್ರಂತ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗ ನಾರಾಯಣಗೌಡ್ರನ್ನ ಆದರೆ ನೀವು ಹೋಗಿ ಪೊಲೀಸ್ನವ್ರು ಹಿಡ್ಕೊಂಬರ್ತೀರಾ? ಇಲ್ಲಿ ಪಾರ್ಟಿ ಮಾಡ್ತಾಯಿದ್ರೆ 3:30ಗೆ ನೀವು ಹೋಗಿದ್ರೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ನಿಮ್ಮ ತಪ್ಪಿಟ್ಟುಕೊಂಡು ನಿಮ್ಮ ಡ್ರಾಮಾಗಳನ್ನು, ನಿಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಈ ರಾಜ್ಯದ ನಟ ನಟಿಯರಿಗೆ ನೀವು ನೋಟಿಸ್ ಕೊಟ್ಟು ಏನು ಮಾಡಬೇಕು ಅಂತ ಇದ್ದೀರಾ ಈ ರಾಜ್ಯವನ್ನು? ನಾನು ಒಂದು ಆಡಳಿತ ಪಕ್ಷದ ಶಾಸಕನಿದ್ದೀನಿ, ಜವಾಬ್ದಾರಿತ ಸ್ಥಾನದಲ್ಲಿದ್ದೀನಿ. ಇದು ಪೊಲೀಸರು ಮಾಡಿರೋ ತಪ್ಪು. ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ಹೇಳೋವಂಥ ಮಾತನ್ನು ಕೇಳಬಾರ್ದು. ಅವರ ತಪ್ಪಿಟ್ಟುಕೊಂಡು ಗ್ರಾಹಕರಾಗಿ ಬಂದಂಥವ್ರಿಗೆ ಅರೆ ನೀವು ಯಾಕೆ ನಡೆಯೋಕ್ಕೆ ಯಾಕೆ ಬಿಟ್ರಿ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಿಯಾದರೂ ನಡೀತಾ ಇದ್ರೆ ಹೋಗಿ ಎಲ್ಲರೂ ಇವರೇ ಬಾಕ್ಲು ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡೆಯೋಕ್ಕೆ? ಏನು ನಿಮ್ಮ ಪಬ್ನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟರಲ್ಲಿ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ? ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡೆಯೋಕ್ಕೆ ಬಿಟ್ಟು ನಾನು ಊಟ ಮಾಡೋಕ್ಕೆ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದರೆ ನಾನು ಯಾಕೆ ಬರ್ತಿದ್ದೆ ಊಟಕ್ಕೆ? ನೀನು ತೆಗಿತಿದ್ದು ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ. ಅಲ್ಲಿನ ಸಂಬಂಧಪಟ್ಟ ಉಪ ವಿಭಾಧಿಕಾರಿಯ DCP, ACP, ಇನ್ಸ್ಪೆಕ್ಟ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. 3:30 ಗಂಟೆಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಈ ನೆಲದ ಕಾನೂನು 1 ಗಂಟೆವರೆಗೂ ಮಾತ್ರ ಹೋಟೆಲ್ಗಳಿಗೆ, ಬಾರ್ಗಳಿಗೆ ಕೊಡಬೇಕು ಅಂತೇಳಿ ಕಾನೂನಿದೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ, ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. ನೀವು ಅಂಗಡಿ ತೆಗೆದಿದ್ರಿ, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು.